ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಿರೋದು ಇನ್ಸ್ಟೆಂಟ್ ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಲ್ಲ, ಹುಣಸೆಹಣ್ಣು, ಕಡಲೆಬೀಜ, ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಸಾಸಿವೆ, ಮೆಣಸು ಮತ್ತು ಹೊಂದಿರೋ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ತುರಿದಿಟ್ಕೊಂಡಿರೋಂಥ ಕೊಬ್ಬರಿ, ಒಂದು ಲೋಟ ನೀರು, ಉಪ್ಪು, ಅರಿಶಿಣ ಮತ್ತು ಎಣ್ಣೆ. ಮತ್ತು ನಾವು ಈಗ ಒಂದು ಸೈಡಲ್ಲಿ ಆಲ್ರೆಡಿ ಹುಣಸೆಹಣ್ಣು ಹಾಗೆ ಬೆಲ್ಲ ಮತ್ತು ನೀರು ಹಾಕಿ ಒಂದು ಕಡೆ ಕುದಿಯೋಕೆ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡು ಮೆಂತ್ಯ ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಮೆಂತ್ಯ, ಸಾಸಿವೆ ಇದೆಲ್ಲ ತೊಗೊಂಡಿದ್ವಲ್ಲ, ಅದೆಲ್ಲ ನಾವು ಲೈಟ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಬ್ರೌನಿಶ್ ಆಗೋ ಥರ ಫುಲ್ ರೋಸ್ಟ್ ಮಾಡಬೇಕು. ಫುಲ್ ಅಂದರೆ ಇಲ್ಲ, ಫುಲ್ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಕಡಲೆಬೀಜ ಲೈಟ್ ಬ್ರೌನಿಶ್ ಲೈಕ್ ಅದು ಮೇಲುಗಡೆ ಇರೋ ಸಿಪ್ಪೆ ಹೋಗೋವರೆಗೂ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಕಡಲೆಬೀಜ ಕೂಡ ಹುರಿದಿದ್ದಾಯಿತು, ಅದು ಬೇರೆ ನೀರು ಹಾಕ್ಕೊಳ್ಳಿ. ಸೊ ಈಗ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಯೂಶಲಿ ಲೈಕ್ ಲಾಸ್ಟಲ್ಲಿ ಹುರ್ಕೋಬೇಕಾಗುತ್ತೆ. ಸೊ ನಾವಿಲ್ಲಿ ಸೆಂಟ್ರಲ್ಲೇ ಹುರ್ಕೊತಿದ್ದೀವಿ. ನೀವು ಲಾಸ್ಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಏನೇನು ತೋರಿಸಿದ್ದೀವೋ ಅದೆಲ್ಲ ಹುರ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಸೊ ಯಾಕಂದರೆ ಅದು ತುಂಬ ಲೈಕ್ ಘಾಟ್ ಇರೋದ್ರಿಂದ ತುಂಬ ಏನು ಘಾಟ್ ಬರೋಲ್ಲ, ಸ್ವಲ್ಪ ಲೈಟಾಗಿ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಬೇಕಾದರೆ ಒಂದು ಆಯಿಲ್ ಹಾಕಿದ್ರೆ ಹಾಕಿ, ಇಲ್ಲಾಂದರೆ ಬೇಡ ಪರವಾಗಿಲ್ಲ. ಈ ಥರ ಲೈಟ್ ಅದು ಕೂಡ ಲೈಟ್ ಬ್ರೌನ್ ಆಗಬೇಕು, ಇಲ್ಲ ಗೋಲ್ಡಿಶ್ ಆಗಬೇಕು, ಆಗೋದ್ರ ಮೇಲೆ ಈ ಥರ ಹಾಕಬೇಕು. ಸೊ ನೆಕ್ಸ್ಟ್ ಇವಾಗ ನಾವು ಲೈಟ್ ಬ್ರೌನಿಶ್ ಸ್ವಲ್ಪ ಬಿಸಿ ಆಗಬೇಕು.
ಲೈಕ್ ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಿಮಗೆ ಪ್ಯಾನ್ ಇದೆಲ್ಲ ಹುರ್ಕೊಂಡಿರ್ತೀರಲ್ವ, ಸೊ ಬಾಣಲಿ ಅಥವಾ ಪ್ಯಾನ್ ಯೂಸ್ ಮಾಡ್ತಿರ್ಬೇಕಾದ್ರೆ ಅದು ಬಿಸಿ ಇರುತ್ತೆ. ಆ ಬಿಸಿಯಲ್ಲೇ ನಿಮಗೆ ಕರಿಬೇವು ಎಲೆಗಳು ರೋಸ್ಟ್ ಆಗಿರುತ್ತೆ. ಅದು ಕೂಡ ಕಂಪ್ಲೀಟ್ ಬ್ಲ್ಯಾಕ್ ಆಗೋ ಥರ ಇಲ್ಲ ಸೀದೋಗೋ ಥರ ಎಲ್ಲ ಮಾಡ್ಕೊಂಡು ಹೋಗ್ಬಿಡಿ. ಲೈಟ್ ಬ್ರೌನಿಶ್ ಟೈಪ್ ಇಲ್ಲ, ಅದು ಒಂದು ಸ್ವಲ್ಪ ರೋಸ್ಟ್ ಆದರೆ ಟೇಸ್ಟ್ ಬರುತ್ತೆ ಅನ್ನೋದು ಇಂಟೆನ್ಷನಲ್ಲಿ ಅಷ್ಟೇ. ಈಗ ನೋಡ್ಕೋಬೋದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್. ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಆ ಕಡೆ ಆಗಲೇ ನಾನು ಹೇಳ್ದಾಗೆ ಹುಣಸೆ ನೀರು ಬೇಯ್ತಿದೆ. ಸೊ ಅಗೇನ್ ಈ ಪ್ಯಾನ್ಗೆ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ನಾವು ಒಂದು ಕಪ್ ಆಫ್ ಎಣ್ಣೆ ಅಂದರೆ ಒಂದು 4 to 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಸಾಸಿವೆ ನೋಡ್ಕೊಳ್ಳಿ, ನಿಮಗೆ ಸಾಸಿವೆ ಎಷ್ಟು ಬೇಕು ಅಷ್ಟು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಸೊ ಒನ್ ಟೈಮ್ ಈ ಥರ ಗೊಜ್ಜು ಏನಾದರೂ ನೀವು ಮಾಡಿಕೊಂಡ್ರೆ ಒಂದು 4 to 5 ಡೇಸ್ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು. ನೋಡ್ತಿರ್ಬೋದು ಈಗ ಎಣ್ಣೆನೂ ಕರಿದ ಸಾಸಿವೆ ಕೂಡ ಸಿಡಿತಿದೆ. ಸೊ ಈ ಥರ ಮಾಡಿಕೊಂಡು ನೀವು ಸ್ಟೋರ್ ಮಾಡಿಕೊಂಡ್ರೆ ರೈಸ್ಗೆ ಇಟ್ಕೊಂಡು ಹುಣಸೆಹಣ್ಣು ರಸ ಇದಿಷ್ಟು ಒಂದು ಪ್ಲೇಟ್ ಕವರ್ ಮಾಡಿ ಗೊಜ್ಜು ಮಾಡ್ತಿದ್ದೀರಾ ಅಂದರೆ ನಿಮಗೆ ಬೇಕು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಮತ್ತು ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಫುಲ್ ಒಂದು ಕುದಿ ಬರಬೇಕು. ಅಂದರೆ ಒಂದು 5 minutes ಆಗುತ್ತೆ ಅಂದ್ಕೊತೀನಿ. ಸೊ ಕುದಿ ಬಂದಿದ್ದಾದಮೇಲೆ ನಾವು ಏನು ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಆ ಪೌಡರ್ನ ಹಾಕ್ಬಿಟ್ಟು ಕೈ ಬಿಡದೆ ಫುಲ್ಲು ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಅದು ಕೈ ಬಿಟ್ಟರೆ ಲೈಕ್ ತಿರ್ಸ್ಕೊಟ್ಟಿಲ್ಲ ಅಂತಂದರೆ ಅದು ಫುಲ್ಲು ಗಂಟು ಆಗಿಬಿಡುತ್ತೆ, ಸೊ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಕೈ ಬಿಡದೆ ಫುಲ್ಲು ಗಂಟು ಇಲ್ಲದೆ ಇರೋ ಥರ ಫುಲ್ಲು ತಿರ್ಸ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನಾವು ಇವಾಗ ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಿದ್ದೀರೋ ಆ ಥರ ಫುಲ್ಲು ತಿರ್ಸ್ಕೊಂಡು, ಸೊ ಅದು ಏನಂದರೆ ಲೈಕ್ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಅದು ಪೌಡರ್ ಇರುತ್ತಲ್ಲ, ಪೌಡರು ಮತ್ತು ಆಯಿಲು ಮತ್ತು ನಾವೇನು ಹಾಕಿದ್ವಿ ಕಡಲೆ ಬೀಜ ಇದೆಲ್ಲ ಫುಲ್ಲು ಮಿಕ್ಸ್ ಆಗಿದೆ. ಇದೊಂದು 1 to 3 minutes ಅಂದರೆ ಒಂದು 5 minutes ಬಿಡ್ಬೋದು, 5 to 10 minutes ಬಿಟ್ಟರೆ. ಮತ್ತು ನಿಮಗೆ ಆಯಿಲ್ ಹಾಕ್ಕೋಬೇಕು ಚೆನ್ನಾಗಿ, ಅದು